3 ದಿವಸದಿಂದ ಒಂದು ಜಾತ್ರೆ ನಡೀತೈತೆ, ಯಾವುದು ಅಂತ ನಿಮಗೆ ಗೊತ್ತಿರಬೇಕು. ಇದು ಯಾವ ಜಾಗ, ಯಾವ ಸ್ಥಳ ಅಂತ ನೀವೇ ಗೆಸ್ ಮಾಡಿ ಕಮೆಂಟ್ ಮಾಡಿ ನನಗೆ. DJ ಹಾಕ್ಕೊಂಡು ದನಗಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ದನ ಹೆಂಗಿವೆ ಅಂತ ತೋರಿಸ್ತೀನಿ ಬನ್ನಿ. DJ ಹಾಕ್ಕೊಂಡು ಫುಲ್ ಮಸ್ತಾಗಿ ಒಳ್ಳೆ ಶೋ ಕೊಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ದನಗಳನ್ನ. ನೀವೇ ನೋಡಿ ಹೆಂಗೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಅದು ಮುಗಿಸ್ಕೊಂಡು ಇನ್ನೂ ಒಂದು ಕಡೆ ಬಂದು ನಮ್ಮ ಶಿಷ್ಯ ಯಾವುದು ಏನು ಎತ್ತ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ ಇವಾಗ. ಯಾರೋ ಇದೆಲ್ಲ ಕುದುರೆ ಅದು ವೈಟ್ ಕುದುರೆ ನೋಡ್ಬೇಕಾಯ್ತು ನಾವು ನಮ್ಮ ಮನೆಗೆ ಹೆಂಗಿತ್ತು ಅಂತ. ವಿಡಿಯೋ ಫೋಟೋ ನಾನು ಯಾವುದು ತೆಗಿಯಲ್ಲ. ನಾನು ಎಡಿಟ್ ಮಾಡೋ ಟೈಮಲ್ಲಿ ನನಗೆ ಹೇಳಿ ಯಾವುದೇ ನಮ್ಮ ಬಸವಪ್ಪನ ದೇವಸ್ಥಾನ. ಜಾತ್ರೆ ಏನು 3 ದಿವಸದಿಂದ ಏನು ಫುಲ್ ಇರಲಿಲ್ಲ, ಕಮ್ಮಿ ಇತ್ತು. ಭಾನುವಾರ ಫುಲ್ ರಶ್ ಇತ್ತು. ಸೋಮವಾರ ಅಲ್ಲೇ ಫುಲ್ ಒಂದು ಸ್ವಲ್ಪ ಕಮ್ಮಿ ಆಗೈತೆ. ಇವತ್ತಂತೂ ಫುಲ್ ಕಮ್ಮಿನೇ ಆಗ್ಬಿಟ್ಟೈತೆ. ನಾಳೆ ನೋಡ್ಬೇಕು ಹೆಂಗಿರುತ್ತೆ ಅಂತ. ನಾಳೆ ಇನ್ನೂ ಫುಲ್ ಖಾಲಿ ಆಗ್ಬಿಟ್ಟಿರುತ್ತೆ. ಬರೋರು ನಾಳೆ ಫೈನಲ್ ಅನ್ಸುತ್ತೆ, ಬಂದು ನೋಡ್ಕೊಂಡು ಹೋಗಿ. ಅನಿಕಬಿಟ್ಟವೆ ಓಲಿ ಎಲ್ಲ ದನಗಳು ಬರ್ತವೆ. ಎಲ್ಲ ಏನು ರೇಟು ಅಂತ ಗೊತ್ತಿಲ್ಲ ನನಗೆ. ಏನು ಗ್ರೂಪ್ ಆಗಿ ಹಂಗೆ ಇನ್ನೊಂದಿಬ್ರು ಫ್ರೆಂಡ್ಸ್ ಬಂದರು. ಹಂಗೆ ಮಾತಾಡೋಣ ಅಂತ ಮಾತಾಡ್ತೀವಿ. ಅಲ್ಲಿ ನಡ್ಕೋಬೋದು ಅನ್ಕೊಳ್ಳಿ. ಅಲ್ಲಿ ವಿಡಿಯೋ ಇನ್ನೂ ಆನ್ ಆಗಿಲ್ಲ. ಅಲ್ಲಿ ಆನ್ ಆಗೈತೆ. ತಗೊಳೋರ್ಗಿಂತ ನೋಡಕ್ ಬರೋದೇ ಜಾಸ್ತಿ. ನನ್ನ ಮಗನೇ ಗೈಸ್ ನೋಡಿ, ಯಾರಿಗಾರ ಬೇಕಂದ್ರೆ ಅಂದರೆ ಹಸುಗಳು ಚೆನ್ನಾಗಿದೆ. ಅದು ಚಿಟ್ಟೆ ಅಂತ, ಇದು ಡಾಲಿ ಅಂತ. ಡಾಲಿ ಇದು, ಇದ್ರ ಹೆಸರೇನಿಲ್ಲ ವಾಯ್ಸ್. ಇದು ದುನಿಯಾ ವಿಜಯ್, ಇದು ಜೋಡಿತ್ತು. ಇದು ನೋಡಿ, ಯಾರು ಚೆನ್ನಾಗಿ ಬೇಕು ಅಂತ ಅನ್ಸಿದ್ರೆ ಬನ್ನಿ ಸರ್. ಸರ್ ಹಂಗೆ ಇದ್ರ ಬಗ್ಗೆ ಹೇಳ್ತೀರಾ? ಇದ್ರ ಬಗ್ಗೆ ಹೇಳ. ಟೋಪಿ ವಾಲಾ ಇದ್ರ ಬಗ್ಗೆ ಹೇಳಿ. ಹಂಗೇನೆ ಏನ್ ಹೇಳಿ, ಅದ್ರ ಬಗ್ಗೆ ಡೀಟೇಲ್ಸ್ ಕೇಳ. ಹಳ್ಳಿಕಾರ್ ಅಂತೀಯಾ? ಜೈ ಹಳ್ಳಿಕಾರ್ ಅಂತೀಯಾ? ಇದ್ರ ಬಗ್ಗೆ ಒಂದು ಹೇಳಕ್ಕಾಗದೇನೋ ಸರ್? ಇದ್ರು ಏನ್ ತಳಿದು ಏನಂತಾರೆ ಇದ್ರಿಗೆ? ಅವ್ರದ್ದು ವಾಯ್ಸ್ ಕೇಳಿಸಲ್ಲ. ಹಿಂಗೆ ಕೇಳ್ತಲ್ಲ ವೈರ್ದಿಲ್ಲ ನಮ್ದು. ಸಾಕು ಸರ್. ಇದು ಕಾಸ್ಟ್ ಪವರ್ ಎಷ್ಟಿದೆ? ಇಲ್ಲ
ಸರ್ ಇದಕ್ಕೆ ಆರ್ಟ್ ಪವರ್ ಎಷ್ಟಿದೆ? ಸುಮ್ ಮಾಡ್ಕೊಂಡ್ರಲ್ಲ. ಏಯ್ ಬೇಡ ಬೇಡ ಸುಮ್ಮನೆ. ಸರ್ ಇದು ಮೈಲೇಜ್ ಹೆಂಗ್ ಬರುತ್ತೆ? ಮೈಲೇಜ್ ಬರುತ್ತೆ, ಮೈಲೇಜು. ಏಯ್ ರಬೀಶ್ ಏನೋ ಇದು ಮೈಲೇಜ್ ಹುಲ್ಲಾಗ್ತಂಗೆಲ್ಲ ಬರ್ತದೆ, ಹಾಲು ಕುಡಿಸ್ತಂಗೆಲ್ಲ ನಡೆಯ. ಬಾರೋ ಏ ಬಾರೋ ಆನ್ ಮಾಡ್ದೆ. ನಮ್ಮ ಹುಡುಗರ ಹತ್ರ ಇಂಥ 360 ಐತೆ. ಅವ್ರಿಗೆ ಜಾತ್ರೆಗೆ ತಗೊಬಂಡಲ್ಲ, ನಾನು ಕಂಟೆಂಟ್ ಕೊಡ್ತೀನಿ ಅಂದೆ. ಇವಾಗ ದರ್ಶನ್ ಅವರು ಎಲ್ಲರಿಗೂ ಸ್ಪಾನ್ಸರ್ ಮಾಡ್ತಿದ್ದಾರೆ ಕಬಾಬು, ಜಾತ್ರೆ ಮಹೋತ್ಸವದಿಂದ. ಅಣ್ಣ ಅಣ್ಣ ನಿಮ್ಮ ಅಂಗಡಿಲಿ ಏನಣ್ಣ ಸ್ಪೆಷಲು? ಕಬಾಬ್ ಎಣ್ಣೆ ಬೇಯ್ತದೆ ಹೇಳು ಹಂಗೆ. ಸರ್ ಗಿರೀಶ್ ಕಬಾಬ್ ಸೆಂಟರ್ ಇನ್ ದರ್ಸು. ಅಣ್ಣ ಇನ್ನೆಷ್ಟದಾಗುತ್ತಣ್ಣ? 10 ನಿಮಿಷ. ನೀವು ಬೇಗ ಬೇಗ ಮಾಡ್ಕೊಡ್ಬೇಕು ನಮಗೆ, ನಾವು ತುಂಬಾ ದೂರದಿಂದ ಬಂದಿದ್ದೀವಿ. ಪಾಸ್ ಮಾಡಲ ಆಯ್ತು. ಓ ಏ ದರ್ಸು, ನಿನ್ ಕೈಲಿ ಆಗಲ್ಲ, ನಿನ್ ಕೈಲಿ ಆಗಲ್ಲ ಕಣೋ. ಬಾರೋ ಕಬಾಬ್ ನಿನ್ ಕೈಲಿ ಕೊಡ್ಸಕ್ ಆಗಲ್ಲ, ಬಾ. ನಡೆ ಅಲ್ಲಿ ರೌಂಡ್ ಹೊಡ್ಕೊ ಬರುತ್ತೆ, ಕಬಾಬ್ ಬರ್ತದೆ. ಸರ್ ನಿಮ್ಮ ಮತ ಯಾರಿಗೆ? ಗಿಲ್ಲಿಗೆ. ಗಿಲ್ಲಿ ಗಿಲ್ಲಿ ಗಿಲ್ಲಿ. ನಿಮ್ಮ ಮಕ್ಕನೇ ಕ್ಲೋಸ್ ಅಪ್ ಬತ್ತಿದೆಯಲ್ಲೋ, ಎದುರ್ಕತಾರೆ ಚಿಕ್ಕ ಮಕ್ಳು ನೋಡಿದ್ರೆ. ಚಿಕ್ಕ ಮಕ್ಳು ಎದುರ್ಕತಾರೆ. ಗಿಲ್ಲಿ ಓಟ್ ಮಾಡ್ತಾರೆ. ಇವನ ಹೆಸರು ಜೀವು ಅಂತ, ವಾಲಿಬಾಲ್ ಹೆವಿ ಶೂಟರ್. ನಾಚ್ಕೋತಿದ್ದಾನೆ ಲವರ್ ಬಾಯ್. ರೋಡ್ಗೆ ಬೈತಾಳಂತೆ. ಮುಸ್ಲಿಂ ವ್ಯಕ್ತಿ ಹಾಸಿಗೆಯಲ್ಲಿದೆ ಈತನ ವೃತ್ತಿ. ಅರ್ಧ ಕನ್ನಡ ಅರ್ಧ ಉರ್ದು ಭಾಷೆ ಮಾತನಾಡುತ್ತಾ ಎಲ್ಲರನ್ನು ನಕ್ಕು ನಗಿಸುವ ಸಾಬಣ್ಣನ ಪಾತ್ರದಲ್ಲಿ ಚಲನಚಿತ್ರ ನಟರು, ರಂಗಭೂಮಿ ಕಲಾವಿದರು ಅಂತ ಎಲ್ಲ ಲಾಗ್ ನಾನ್ ಲಾಗರ್ ಅನ್ಕೊಂಡ್ರೆ ಮಾತಾಡ್ಬೇಕು ಫುಲ್ಲು. ಇಲ್ಲೇನು ಕೇಳಿಸಲ್ಲ. ಆಪ್ತ ಸ್ನೇಹಿತ. ಒಂದು ಕ್ಷಣವೂ ಗಾದೆ ನಿಂಗಣ್ಣನನ್ನು ಬಿಟ್ಟಿರಲಿಲ್ಲ. ಈ ಪಾತ್ರದಲ್ಲಿ ರಂಗಭೂಮಿ ಕಲಾವಿದರಾದಂತ ಮಾರಸಿಂಗನಹಳ್ಳಿ ರಾಜೇಶ್. ಸಾಕು. ಇವಾಗ ಲಾಗ್ ಮುಗ್ದಿದೆ. ನಿಮ್ಗೆ ಏನಾರ ರಸ್ಸು ಗಿಸು ಏನಾರ ದನ ಏನಾರ ಬೇಕು ಅಂತಂದ್ರೆ ಬಂದ್ರಿ, ಚೆನ್ನಾಗಿದೆ ಎಲ್ಲ ನೋಡಿದೀವಿ, ಅಲ್ಲೂ ಗಿಲ್ಲೆಲ್ಲ ಚೆನ್ನಾಗಿದೆ. ನಾನು ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಇವನ್ನ ಸಂಪರ್ಕಿಸಿ ಸೋಮವಾರ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ಏನು ಬೇಕೆಲ್ಲ. ಇವತ್ತು ಇನ್ನೂ ತುಂಬ ಜಾತ್ರೆ ಆಗಿಲ್ಲ, ಸೋಮವಾರ ಫುಲ್ ಆಗುತ್ತೆ. ಜಾತ್ರೆ ನೋಡಕ್ ಬನ್ನಿ ಅಂತಂದ್ರೆ ಬಿಗ್ ಬಾಸ್ ನೋಡ್ತಾವನೆ, ಅಲಂಡೆ ದೊಡ್ಡ ಅಲಂಡೆ ಇವನು. ಬಿಗ್ ಬಾಸ್ ನೋಡ್ತಾವ್ ನೋಡ್ರಿ. ಗಿಲ್ಲಿ ಆಮೇಲೆ ಊರಲ್ಲೆಲ್ಲ ಇವನು ಓಟ್ ಹಾಕ್ಸ್ತಾನೆ ಗಿಲ್ಲಿಗೆ. ಇವನು ಹೆಸರು ದರ್ಶನ್ ಅಂತ. ಎಲ್ಲ ಬಟನ್ ಫೋನ್ ಗೊತ್ತು. ಬಟನ್ ಫೋನ್ ಯಾರ ಹತ್ರ ಐತೆ ಅವ್ರ ಹತ್ರ ಎಲ್ಲ OTP ತಗೊಂಡು ಓಟ್ ಹಾಕ್ಸ್ತದಾನೆ ಗಿಲ್ಲಿಗೆ. ಇವನ ಹೆಸರು ದರ್ಶನ್ ಬುಸ್ಸಿಯಾ ಅಂತ. ಸೋಮವಾರ ಜಾತ್ರೆಗೆ ಎಂಟ್ರಿ ಕೊಡ್ತಾ ಇದ್ದಂಗೆ ವಸಿಷ್ಠ ಸಿಂಹ ಬೇರೆ ಬಂದಿದ್ರು, ನೋಡಿ ಬನ್ನಿ. ಅಲ್ಲಿ ಜನ ಜಾಸ್ತಿ ಅಂದ್ಬಿಟ್ಟು ಮುಂದಕ್ಕೆ ಹೋಗೋಣ ಅಂತ ಬಂದೆ. ಆಮೇಲೆ ಹಿಡಿದೆ. ಇವಾಗ ಏನು ನೋಡ್ತಾ ಇದ್ದೀವಿ ಇಲ್ಲಿ, ಪ್ರಶಾಂತ್ ಸರ್ ಅಂತ ಇವರು ಕೆಸ್ತೂರು ಪೊಲೀಸ್ ಸ್ಟೇಷನ್ ಇರ್ತಾರೆ. ಅವರು ಪಾಪ 3 ದಿವಸದಿಂದ ಇಲ್ಲೇ ನಿಂತಿದ್ದಾರೆ, ಊಟ ಇಲ್ಲ ಕರೆಕ್ಟಾಗಿ, ಬಿಸಿಲಲ್ಲೇ ನಿಂತಂಗೆ ನಿಂತಿದ್ರು. ಅವ್ರನ್ನೂ ಮಾತಾಡ್ಸ್ಕೊಂಡು ನಾವು ಫ್ಯಾಮಿಲಿ ಬಂದಿದ್ರು, ಫ್ರೆಂಡ್ಸ್ ಎಲ್ಲ. ಅಲ್ಲೇ ಅವ್ರ ಜೊತೆ ಒಂದು ರೌಂಡ್ ಹೊಡೆಯೋಣ ಅಂತ ಹೊಡಿತಾ ಇದ್ದೀವಿ ಇವತ್ತು. ಫುಲ್ಲು ನಿಮ್ಗೆ ದನಗಳನ್ನೆಲ್ಲ ಇವಾಗ ತೋರಿಸ್ತೀನಿ. ನೈಟ್ ಕ್ಲೀನಾಗಿ ಕಂಡಿರಲಿಲ್ಲ ನಿಮಗೆ, ಈಗ ನೋಡಿರಿ ದನಗಳನ್ನ ಕ್ಲೀನಾಗಿ ತೋರಿಸ್ತೀನಿ ನಿಮಗೆ. ಎಲ್ಲ ಕಡೆ ನೋಡ್ಬೇಕು ಜಾತ್ರೆ ಮಗ ಇದು.
ತೂತು ತೂತ್ ಬತ್ತಾನಂತೆ. ಹಾಂ ಹೋಗು. ತೂತ ಬೈಕ್ ಅತಾನೆ, ಫೋನ್ ಎತ್ತಲ್ಲ, ಏನು ಮಾಡ್ಕೊಳ್ಳಿ ಇವ. ಯಾರನ್ನಾರ ಮಾತಾಡ್ಸೋ. ಅಂಕ ಸೋಕಿದವರು ಅದನ್ನೇ ಹೇಳಿದ್ನ ಅಷ್ಟೇ. ಫೋಟೋ ನಾನು ಲಾಗರ್ ಹಂಗೆ ದನಗಳು ನೋಡ್ತಾ ಹೋಯ್ತಾ ಹಂಗೆ ಯಾವ ಅಣ್ಣ ರಸ್ಕೆತ್ ಬಿಟ್ಟಿದ್ದ ನೋಡಿ ನೀವೇ. ಹೇಳದ್ಮೇಲೆ ಲಾಗರ್ ಏನು ಮಾಡ್ಬೇಕು. ನೋಡಿ ದನಗಳನ್ನೆಲ್ಲ ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾವ ಥರ ಇದೆ ಅಂತ. ಈಗ ಬಂದು ಯಾರು ನೋಡಬೇಕು ಅಂತ ಅಂದರೆ ನೋಡ್ಬೋದು. ಜನವೋ ಜನ ಮೊಬೈಲ್ ಒಳಗೆ ಹಿಡಿರ ಕಲ್ಲಂಗಡಿ ಹಿಡಿರ ಜಾತ್ರೆಗೆ ಹೋಗಿ ತಿನ್ಕೊಂಡು ಕಬ್ನಾಳ್ ಕುಡಿಯೋಣ ಅಂತ ಫೋನ್ಪೇ ಮಾಡೋಕೆ ಹೋದ್ರೆ ಫೋನ್ಪೇನೇ ಆಗಲಿಲ್ಲ. ಆಮೇಲೆ ಪ್ರಶಾಂತ್ ಅಣ್ಣ ಪೊಲೀಸ್ ಅಂತ ಹೇಳೋದ್ನಲ್ಲ, ಅವ್ರ ಹತ್ರ ಹೋಗ್ಬಿಟ್ಟು 500 ರೂಪಾಯಿ ಕ್ಯಾಶ್ ಇಸ್ಕೊಂಬಂದ್ಬಿಟ್ಟು ಕಬ್ನಾಳ್ ಕುಡಿತಾಯಿದ್ದೀನಿ ಇವಾಗ. ನಾನೇ ಕಂಡವ್ರ ಹತ್ರ 500 ರೂಪಾಯಿ ಇಸ್ಕೊಂಬಂದಿದ್ದೆ. ಇಲ್ಲಾರ ಪಕ್ಕದವ್ನು ಫೋನ್ಪೇ ಆಯ್ತಲ್ಲ ಅಂದ್ಬಿಟ್ಟು 20 ರೂಪಾಯಿ ನಮಗೂ ಕೊಡೋಣ ಅಂದ್ಬಿಟ್ಟು ಇಸ್ಕೊಂಬಿಟ್ಟ. ಆಮೇಲೆ ಕುಡ್ಕೊಂಡು ಮುಂದಕ್ಕೆ ಹೋಗೋಣ ನಡಿ ಅಂದ್ಕೊಂಡು ಖಾಲಿ ಆಗ್ಬಿಡ್ತೈತೆ ಅಲ್ಲೇ. ಆಮೇಲೆ ಕಡಲೆಪುರಿ ಲಾಸ್ಟಿಗೆ ಜಾತ್ರೆಗೆ ಬಂದು ಕಡಲೆಪುರಿ ತಗೋಗ್ಲಿಲ್ಲ ಮನೆಗೆ ಅಂದ್ಬಿಟ್ಟು ಹೋಗಿದ್ದಾರೆ ಮಕ್ಕ ಸೇರಿಸಿ ಅಂದ್ಬಿಟ್ಟು 1 ಲೀಟ್ರ್ ಕಡಲೆಪುರಿ ತಗೊಂಡು ಲಾಸ್ಟಲ್ಲಿ ಮನೆಗೆ ಬೈಕ್ ತಗೊಂಡು ನೋಡೋಣ ಅಂತ ಹೋಯ್ತಿದ್ದೆ. ಅಲ್ಲಿ ಪೊಲೀಸವ್ರು ಸಿಕ್ಕಿದ್ರು. ಪ್ರಶಾಂತಣ್ಣ ಫುಲ್ ಶಿಸ್ತಾಗೆ ನಿಂತ್ಕೊಬಿಟ್ಟಾರೆ. ವೀಡಿಯೋ ನೋಡಿದಕ್ಕೆ ಸಖತ್ತಾಗಿ ಕಾಣ್ತದೆ ಅಂದ್ಬಿಟ್ಟು ಮಾತಾಡ್ಸ್ಕೊಂಡು ಹಂಗೆ ಬಂದೆ. ಇದು ಯಾವ ಜಾತ್ರೆ ಅಂತ ಹಂಗೆ ಕಮೆಂಟ್ ಹಾಕಿ. ಯಾರ್ಯಾರು ಬಂದೋದ್ರಿ ಅಂತಲೂ ಕಮೆಂಟ್ ಹಾಕ್ರಿ. ಯಾರ್ಯಾರು ಬಂದು ಎಂಜಾಯ್ ಮಾಡ್ಕೊಂಡೋದ್ರಿ, ದನ ತೊಗೊಂಡೋದ್ರಿ ಅಂತಲೂ ಲೈಕು ಕಮೆಂಟು